ಸರ್ ಟಾಟಾ ನ್ಯಾನೋ 2012 ಮಾಡಲ್ 65,000 ಸರ್. ಸರ್ TU 300 2015 ಮಾಡಲ್ 3,45,000 ಸರ್. ಮಾಡಲ್ ಈಕೋ ಸಿಂಗಲ್ ಓನರ್ ಬರೀ 62,000 ಹೊಡಿರೋದು 3,45,000 ಸರ್. ಈ ಸ್ಪೋರ್ಟ್ಸ್ ಬಟನ್ ಸ್ಟಾರ್ಟ್ ಬರುತ್ತೆ, ಮ್ಯಾಗ್ವಿಲ್ಸ್ ಬರುತ್ತೆ. ಇದು ಬಂದು 5 ಲಕ್ಷ ಫೈನಲ್ ಸರ್. 475 ಗೆ ಫೈನಲ್ ಮಾಡಿ ಕೊಡ್ತೀನಿ ಸರ್. ಇದು ಬಂದು 5,35,000 ಫೈನಲ್ ಸರ್. ಸರ್ ನೆಕ್ಸ್ಟ್ ಒನ್ ಬಂದು 2019 ಮಾಡಲ್ ಡೀಸೆಲ್ ವೇರಿಯಂಟ್ XM ಇದು ಬಂದು ನಿಮಗೆ 720 ಸ್ವಲ್ಪ ಹೆಚ್ಚು ಕಡಿಮೆ ಸರ್. ಹಂಗೆ ನೋಡಿ ಜಾಯ್ಸ್ ಇದೆ 2009 ಮಾಡಲ್ ತುಂಬಾ ಚೆನ್ನಾಗಿರೋದು 1,75,000 ಸರ್. ಓಕೆ. i20 ಇದೆ 2011 ಮಾಡಲ್ ಡೀಸೆಲ್ ವೇರಿಯಂಟ್ ತುಂಬಾ ಚೆನ್ನಾಗಿರೋದು ಗಾಡಿ 1,45,000 ಕೊಟ್ಬಿಡ್ತೀನಿ ಸರ್. 1,45,000 ಹೌದು ಸರ್. ಸರ್ ನೆಕ್ಸ್ಟ್ ಸರ್ ಆಸ್ಪೈರ್ ಇದು ಫೋರ್ಡ್ ಆಸ್ಪೈರ್ ಇದು ಬಂದು ಎಲ್ಲೋ ಬೋರ್ಡ್ ಸರ್. ಇದು ಎಲ್ಲೋ ಬೋರ್ಡ್ 3,80,000 ಸ್ವಲ್ಪ ಹೆಚ್ಚು ಕಡಿಮೆ ಕೊಟ್ಬಿಡೋಣ 19 ಮಾಡಲ್. ಸರ್ ನೆಕ್ಸ್ಟ್ ಇದು ಬಂದು ಟಾಟಾ ಇಂಡಿಕಾ ವಿಸ್ಟಾ ಎಲ್ಲೋ ಬೋರ್ಡ್ ಸರ್. ಇದು ಬಂದು ನಿಮ್ಗೆ 1 ಲಕ್ಷ ಕೊಟ್ಬಿಡ್ತೀನಿ ಸರ್. 1 ಲಕ್ಷ. ಹೌದು ಸರ್. ಓಕೆ ಸರ್. 70,000 ಕೊಟ್ಬಿಡೋಣ ಸರ್. ಸ್ಪಾರ್ಕ್ ಸರ್ ಡೀಟೇಲ್ಸ್ ಸರ್ 2009 ಮಾಡಲ್ ಸಿಂಗಲ್ ಸೆಕೆಂಡ್ ಓನರ್ ನಿಮ್ಗೆ ಬರೀ 70,000 ಕೊಡ್ತೀನಿ. ಬರೀ 70,000. ಹೌದು ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ. ಮತ್ತೊಂದ್ಸರಿ ನಾನು NX ಕಾರ್ ಬಂದಿದ್ದೀನಿ. ಏನಕ್ಕಂದ್ರೆ ಮತ್ತೊಂದ್ಸರಿ ಸ್ಟಾಕ್ ಎಲ್ಲ ಚೆನ್ನಾಗಿದೆ. ಹಾಗೇನೋ ಒಂದು ಹೊಸ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಹಾಗೆ ಸರ್ ಇದ್ದಾರೆ, ಸರ್ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಸರ್ ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ಓಕೆ ಸರ್. ಮತ್ತೊಂದ್ಸರಿ ಶೋರೂಮ್ ಹೆಸರು, ಲೊಕೇಶನ್ ಹೇಳಿ ಸರ್. ಸರ್ ನಮ್ದು NX ಕಾರ್ ಶೋರೂಮ್ ನಾಗರ್ಬಾವಿನಲ್ಲಿ ಇರೋದು, ವಿಜಯನಗರ ನರ್ಸಿಂಗ್ ಕಾಲೇಜ್ ಬ್ಯಾಕ್ ಸೈಡ್ ಇರೋದು. ನೀವು ಲೊಕೇಶನ್ NX ಕಾರ್ ಅಂತ ಲೊಕೇಶನ್ ಆಗಿದ್ರು ನಮ್ಗೆ ಬರುತ್ತೆ. ಇಲ್ಲ ಅಂದ್ರೆ ವಿಜಯನಗರ ನರ್ಸಿಂಗ್ ಕಾಲೇಜ್ ಬ್ಯಾಕ್ ಸೈಡ್ ಅಂದ್ರೂ ಲೊಕೇಶನ್ ಆದ್ರೆ ಬರುತ್ತೆ ಸರ್. ಅದು ನಾಗರ್ಬಾವಿ ನಮ್ಮೂರು ತಿಂಡಿ ರೋಡ್ ನಲ್ಲಿ ಇರೋದು. ಓಕೆ ಓಕೆ. ಸೊ ಲೊಕೇಶನ್ ಹೇಳಿದ್ರು ಅವರು. ಹಾಗೆ ನಾನು ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರ್ತೀನಿ, ಆಮೇಲೆ ಡಿಸ್ಪ್ಲೇ ನಂಬರ್ ಇರುತ್ತೆ. ನೀವು ಕಾಲ್ ಮಾಡಿದ್ರೆ ಲೊಕೇಶನ್ ಕಳ್ತಾರೆ, ಇಲ್ಲಾಂದ್ರೆ ನಿಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ಬೋದು. ಸರ್ ಇವತ್ತು ಸ್ಟಾಕ್ ಎಷ್ಟಿದೆ ಸರ್ ಟೋಟಲ್? ನಮ್ಮ ಹತ್ರ 120 ವೆಹಿಕಲ್ ಸ್ಟಾಕ್ ಇದೆ ಇವಾಗ ಪ್ರೆಸೆಂಟ್. ಯಾವುದು ಸರ್? ಎಲ್ಲ ನಿಮ್ಗೆ ರೀಸೇಲ್ ಆಗಿರೋ ಗಾಡಿ ಲೈಕ್ ಮಾರುತಿ, ಹುಂಡೈ, ಚೆವ್ರಲೆಟ್, ಟೊಯೋಟಾ ಎಲ್ಲಾ ಕಂಪನಿ ಗಾಡಿಗಳು ನಮ್ಮ ಹತ್ರ ಇರುತ್ತೆ. ಎಲ್ಲೋ ಬೋರ್ಡ್ ಕೂಡ ಇರುತ್ತೆ. ನಿಮ್ಗೆ ಲೋನು ಕೂಡ 80% ಮಾಡಿ ಕೊಡ್ತೀವಿ. ತುಂಬಾ ವೆಹಿಕಲ್ಸ್ ಆಲ್ ಓವರ್ ಕರ್ನಾಟಕಗೆ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ? ಸರ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು 60,000 ಇಂದ ಸ್ಟಾರ್ಟ್ ಆಗುತ್ತೆ ಸರ್. 60,000. ಹೌದು. 2 ಇಂಡಿಗಾ ಇದೆ 15 ಮಾಡಲ್, ಆಮೇಲೆ ಸ್ಪಾರ್ಕ್ ಇದೆ, ತುಂಬಾ ಗಾಡಿ ಇದೆ ಸರ್. ಆಲ್ಟೋ ಇದೆ, ಎಲ್ಲ ನಿಮ್ಗೆ ಈ ತರ ಗಾಡಿಗಳು ಬರುತ್ತೆ. ಬಟ್ ನಿಮ್ಗೆ ಗ್ಯಾರಂಟಿ ಚಾಲೆಂಜ್ ಮಾಡ್ಕೊಡ್ತೀವಿ. ನಮ್ ಇರೋದು ಗಾಡಿಗಳು ನಿಮ್ಗೆಲ್ಲೂ ಸಿಗಲ್ಲ. ಬೇಕಂದ್ರೆ ಬಂದು ಒಂದ್ಸಲ ವಿಸಿಟ್ ಮಾಡಿ, ನೀವು ಚೆಕ್ ಮಾಡಿ, ನಿಮ್ ಶೋರೂಮ್ ಹೋಗಿ ತಗೊಂಡೋಗಿ ಚೆಕ್ ಮಾಡಿ, ಮೆಕ್ಯಾನಿಕ್ ಕರ್ಕೊಂಡೋಗಿ ಚೆಕ್ ಮಾಡ್ಕೊಂಡು ತಗೊಂಡೋಗಿ ಸರ್. ಓಕೆ ಓಕೆ. ಸೊ 100-120 ವೆಹಿಕಲ್ ಅಂತಂದ್ರು ತುಂಬಾನೇ ಗಾಡಿಗಳಿದೆ. ಸೊ ಬೇಗ ವಿಡಿಯೋನ ಶುರು ಮಾಡ್ಬಿಡೋಣ. ಸೊ ನಿಮಗೆ ಇಷ್ಟ ಆಗುವಂತ ಗಾಡಿಗಳು ಇಲ್ಲಿ ಇದ್ದೇ ಇರುತ್ತೆ ಅನ್ಬೋದು. ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ವಿಡಿಯೋ ಶುರು ಮಾಡೋಣ ಸರ್. ಖಂಡಿತ ಸರ್. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಮೋಟರ್ ಸೈಕಲ್ ಲೈಫ್ ಕನ್ನಡ ಅಂತ ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ. ಸರ್ ಹೇಳಿ, ಏನು 65,000 ಕಾರ್ ಆದ್ರೆ ಎಲ್ಲಿ ಸರ್? ಸರ್ ನೋಡಿ 2012 ಮಾಡಲ್ ಸಿಂಗಲ್ ಓನರ್ ಟಾಟಾ ನ್ಯಾನೋ ಇದು ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಸರ್. ಬರೀ 65,000 ಫೈನಲ್ ಮಾಡಿ ಕೊಡೋಣ ಸರ್. ಬರೀ 65,000? ಹೌದು ಸರ್. ಬಂದಿರ್ಬೇಕಂದ್ರೆ ಒಂದು 60,000 ಕೊಟ್ಬಿಡೋಣ. 60,000. ಹೌದು. ಫ್ಯೂಚರ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. AC ಪವರ್ ಸ್ಟೇರಿಂಗ್ ಬರುತ್ತೆ ಸರ್ ಇದರಲ್ಲಿ. ಅಷ್ಟೇನಾ ಸರ್? ಹೌದು ಸರ್ ಹೇಳಿ. ಸರ್ ಇದು ಬಂದು 2015 ಮಾಡಲ್ ನೋಡಿ XUV 300 TU 300 ಗಾಡಿ ಮಾತ್ರ ಏರ್ ಬ್ಯಾಗ್ಸ್, ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ. ಇದು ಬಂದು ನಿಮ್ಗೆ ಫೈನಲ್ ಟು ಫೈನಲ್ 3,45,000 ಕೊಡೋಣ ಸರ್. ಯಾರು ಕೊಡಲ್ಲ ಈ ರೇಟ್ಗೆ. 3,45,000 ಕೊಡೋಣ. ಬಟ್ ಏನಂದ್ರೆ 4th ಓನರ್ ಆಗಿ ಸರ್. 4th ಓನರ್ ಆಗಿ? ಹೌದು ಸರ್. ಓಕೆ ಸರ್ ಹೇಳಿ. ಸರ್ 2018 ಮಾಡಲ್ ಈಕೋ ಇದು ಬಂದು AC ಗಾಡಿ, ಇದು ಸಿಂಗಲ್ ಓನರ್. ಹೌದು ಸರ್. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ಇದು ಬೈ ಫೈನಲ್ ಬಂದ್ರಿ 365 ಹೇಳ್ತಾ ಇದೀವಿ. ಒಂದು 3,45,000 ಗೆ ಫೈನಲ್ ಮಾಡಿ ಕೊಡ್ತೀನಿ ಸರ್. ಓಕೆ. AC ಕೂಡ ಇದೆ? AC ಕೂಡ ಇದೆ ಸರ್ ಹೇಳಿ. ಸರ್ ನೋಡಿ 2015 ಮಾಡಲ್ i20 ಆಸ್ಟ್ರಾ ಇದು ಪೆಟ್ರೋಲ್. ಇದು ಗಾಡಿ ಮಾತ್ರ ತುಂಬಾ ಜಿನೇನಾಗಿದೆ. ಅಂದ್ರೆ ಟಾಪ್ ಎಂಡ್ ಬರುತ್ತೆ? ಟಾಪ್ ಎಂಡ್ ಮಾಡಲ್ ಸರ್. ಇದು ಬಟನ್ ಸ್ಟಾರ್ಟ್ ಬರುತ್ತೆ ಸರ್. ಇದು ಬಂದು ಏನಂದ್ರೆ 4 ಓನರ್ ಆಗಿದೆ. ನಿಮ್ಗೆ 380 ಗೆ ಫೈನಲ್ ಮಾಡಿ ಕೊಡೋಣ ಸರ್. 4 ಓನರ್? ಹೌದು ಸರ್. ನೋಡಿ ಹಂಗೆ ಇನ್ನೊಂದು i20 ಇದೆ 2015 ಮಾಡಲ್ ಡೀಸೆಲ್ ಸಿಂಗಲ್ ಓನರ್ 15 ಮಾಡಲ್ ಸರ್. ಇದು ಡೀಸೆಲ್ ಮೈಲೇಜ್ ಸರ್ ನಮಗೆ? ಮೈಲೇಜ್ ನಿಮ್ಗೆ 25 ಬರುತ್ತೆ ಸರ್. ಇದು 25 ಸ್ಪೋರ್ಟ್ಸ್ ಬಟನ್ ಸ್ಟಾರ್ಟ್, ಮ್ಯಾಗ್ವಿಲ್ ಎಲ್ಲ ಇದೆ ಗಾಡಿ. ಹೌದು ಸರ್. ಸ್ಪೋರ್ಟ್ಸ್ ಬಟನ್ ಸ್ಟಾರ್ಟ್ ಬರುತ್ತೆ, ಮ್ಯಾಗ್ವಿಲ್ಸ್ ಬರುತ್ತೆ. ಇದು 5,20,000 ಹೇಳ್ತಾ ಇದ್ದಾರೆ. 5 ಲಕ್ಷ ಫೈನಲ್ ಮಾಡಿ ಕೊಡ್ತೀನಿ. 5 ಲಾಖಿಗೆ ಸರ್? ಸರ್ ಒಂದ್ ನಿಮಿಷ, 5 ಲಾಖಿಗೆ? ಹೌದು ಸರ್. ಸರ್ ಇದು ಎಷ್ಟು ಹೇಳಿದ್ರಲ್ಲ? ಇದು 380 ಗೆ. ಹೌದು ಸರ್. ಇದು ಪೆಟ್ರೋಲ್, ಇದು ಡೀಸೆಲ್. ಓಕೆ ಸರ್. ನೆಕ್ಸ್ಟ್ ಬಂದು SX4 ಇದೆ 2008 ಮಾಡಲ್. ಇದು FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡೋಣ. 2,35,000 ಫೈನಲ್ ಕೊಡೋಣ ಸರ್. FC ಇನ್ಶೂರೆನ್ಸ್ ಎಲ್ಲ ಮಾಡಿಸಿ? ಹೌದು. 2,35,000 ಅಂದ್ರೆ ಟಾಪ್ ಎಂಡ್ ಬರುತ್ತೆ ಸರ್? ಟಾಪ್ ಎಂಡ್ ಸರ್. ಇದು ಎಲ್ಲ ಫೀಚರ್ಸ್, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಹಂಗೆ ನೋಡಿ ಇನೋವಾ ಇದೆ 2011 ಮಾಡಲ್ G ವರ್ಷನ್. ಇದು 4th ಓನರ್ ಆಗಿದೆ. ಇದು ರೇಟ್ ಬಂದು ನಿಮ್ಗೆ 5 ಲಕ್ಷ ಹೇಳ್ತಾ ಇದೀವಿ. 4,75,000 ಗೆ ಮಾಡ್ಕೊಡೋಣ ಸರ್. ಇದು ಫೀಚರ್ ಸರ್ ಹಂಗೆ ಸರ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಓಕೆ. 4,70,000 4,75,000 ಸರ್.
ಓಕೆ ಸರ್, ಹಾಗೆ ನೆಕ್ಸ್ಟ್ ಹಾಗೆ ನಿಮ್ಗೆ ಇದು ವಿಟಿ ಅಂತ ಪೆಟ್ರೋಲ್ ಆಕ್ಸೆಂಟ್ ಇದೆ ನಮ್ಮ ಹತ್ರ, ತುಂಬಾ ಚೆನ್ನಾಗಿದೆ. 75,000 ಓಡಿರೋದು ಗಾಡಿ ಇದು. ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ ಸರ್ ಗಾಡಿ. 3,75,000 ಗೆ ಫೈನಲ್ ಮಾಡಿ ಕೊಡೋಣ ಸರ್. 3,75,000 ಗೆ ಫೈನಲ್ ಮಾಡಿ ಕೊಡೋಣ ಸರ್. ಮುಂದೆ ಬಂದ್ರೆ ಒಂದ್ 5 ಇಂದ 10,000 ರೂಪಾಯಿ ಕಡಿಮೆ ಮಾಡೋಣ ಸರ್. ಓಕೆ ಸರ್, ನೋಡಿ ಹಂಗೆ ಲಕ್ಸುರಿ ಗಾಡಿ ಬಂದಿದೆ. 2007 ಮಾಡಲ್, ತುಂಬಾ ಚೆನ್ನಾಗಿದೆ. ಇದು ಬಂದು ಏರ್ ಬ್ಯಾಗ್ಸ್, ಮ್ಯಾಗ್ ವೀಲ್ಸ್, ಟಾಪ್ ಅಂಡ್ ಮಾಡಲ್ ಸರ್ ಇದು ಗಾಡಿ. ಹೋಂಡಾ CR-V ಇದು ಪೆಟ್ರೋಲ್ ವೇರಿಯಂಟ್ ಸರ್. ಇದು ಬಂದು 3 ಲಕ್ಷ ಹೇಳ್ತಾ ಇದೀವಿ. ಮುಂದೆ ಬಂದ್ರೆ ಒಂದ್ 5-10 ಸಾವಿರ ಈ ಕಡೆ ಆ ಕಡೆ ಕೊಡೋಣ ಸರ್. ಗಾಡಿ ಮಾತ್ರ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಹೌದು ಸರ್, ಜಿನಿಯನ್ ಗಾಡಿ ಸರ್, ಎಕ್ದಮ್ ಲಕ್ಸುರಿ ಸರ್ ಅದು. ಸರ್ ಹಂಗೆ ಡಸ್ಟರ್ ಇದೆಯಲ್ಲ ಸರ್? ಸರ್ ಡಸ್ಟರ್ ಬಂದು 2013 ಮಾಡಲ್ ಸಿಂಗಲ್ ಓನರ್ ಇದು. 85 PS ಗಾಡಿ. ತುಂಬಾ ಚೆನ್ನಾಗಿದೆ. ಇಂಜಿನ್, ಸಸ್ಪೆನ್ಷನ್, ಗೇರ್ ಬಾಕ್ಸ್ ಎಲ್ಲ ಸೂಪರ್ ಆಗಿದೆ ಗಾಡಿ. ಇದು 3.25 ಹೇಳ್ತಾ ಇದೀವಿ. 3,10,000 ಕೊಡೋಣ ಸರ್. 3,10,000ಕ್ಕೆ. ಹೌದು ಸರ್. ಸಿಯಾಜ್ ಇದೆ ಇಲ್ಲಿ ಸರ್. ಸಿಯಾಜ್ 2016 ಮಾಡಲ್ ಸಿಂಗಲ್ ಓನರ್. ಇದು ಬಂದು ಇದು ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಆಪ್ಷನಲ್ ಅಂತ ಹೇಳ್ತೀವಿ ಇದಕ್ಕೆ. ಆಪ್ಷನಲ್ ಇದು VDI ಆಪ್ಷನಲ್ ಇದು. ಇದು ಬಂದು ನಿಮ್ಗೆ 5,35,000 ಹೇಳ್ತಾ ಇದೀವಿ. ಸ್ವಲ್ಪ ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಕೊಟ್ಬಿಡೋಣ. 5,35,000 ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ ಸರ್. ನೋಡಿ 2012 ಮಾಡಲ್ ಆಲ್ಟೋ ಇದು. ಆಲ್ಟೋ ತುಂಬಾ ಚೆನ್ನಾಗಿದೆ ಗಾಡಿ. AC ಪವರ್ ಶೇರಿಂಗ್ ಪವರ್ ವಿಂಡೋ ಬರುತ್ತೆ. 7,25,000 ಹೇಳ್ತಾ ಇದೀವಿ. ಮುಂದೆ ಬನ್ನಿ 2 ಲಕ್ಷ ಕೊಟ್ಬಿಡೋಣ ಸರ್. 2 ಲಕ್ಷಕ್ಕೆ. ಹೌದು ಸರ್. ಇನ್ನೊಂದು ನೋಡಿ, ಬ್ಲೂ ಕಲರ್ ಟಾಟಾ ನ್ಯಾನೋ 13 ಮಾಡಲ್ ಸಿಂಗಲ್ ಓನರ್ ಗಾಡಿ. AC ಪವರ್ ಶೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಅದು ಬ್ಯಾಕ್ ಡಿಕ್ಕಿ ಕೂಡ ಓಪನ್ ಆಗತ್ತೆ. ಅದು ಬಂದಿ ಸರ್ ನಿಮ್ಗೆ ಫೈನಲ್ ಟು ಫೈನಲ್ 1,25,000 ಆಗತ್ತೆ ಸರ್. ಸರ್ ತುಂಬಾ ಹುಡ್ಕೋರು, ಸ್ಕಾರ್ಪಿಯೋ ಹುಡ್ಕೋವ್ರೆ ಪಾಪ. ನೋಡಿ ಗಾಡಿ ನಮ್ಮ ಹತ್ರ ಇದೆ. 2008 ಮಾಡಲ್ ಬ್ಲಾಕ್ ಬ್ಯೂಟಿ ಅಂತೀವಿ ಇದಕ್ಕೆ. ತುಂಬಾ ಚೆನ್ನಾಗಿದೆ ಗಾಡಿ. ಹೊಸ ಟೈರ್ಸ್ ಇದೆ, FC ರನ್ನಿಂಗ್ ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಯಮಾಕ್ ಇಂಜಿನ್ ಸರ್ ಇದು. ಟಾಕಿಂಗ್ ವರ್ಷನ್ ಇದು. ಇದು ಬಂದು ನಿಮ್ಗೆ 3.20 ಹೇಳ್ತಾ ಇದೀವಿ. ಸ್ಲೈಟ್ಲಿ ಮುಂದೆ ಬಂದ್ರೆ ನೆಗೋಷಿಯಬಲ್ ಮಾಡಿ ಕೊಡೋಣ ಸರ್. 3.20 ಸರ್. ನೀವು ಗಾಡಿ ಬೇಕಂದ್ರೆ ಮೆಕ್ಯಾನಿಕ್ ತೋರಿಸ್ಕೊಳ್ಳಿ, ಶೋರೂಮ್ ತೋರಿಸ್ಕೊಳ್ಳಿ, ಯಾವ್ದು ಬೇಕಂದ್ರೆ ತೋರಿಸ್ಕೊಂಡು ತಗೊಂಡೋಗಿ ಸರ್. ಚೆಕ್ ಮಾಡಿ ತಗೊಂಡೋಗಿ ಸರ್ ಬೇಕಂದ್ರೆ. ಓಕೆ ಸರ್, ಹೇಳಿ ಸರ್. ಡ್ರೆಕ್ಸನ್ ಬಂದು 2017 ಮಾಡಲ್. ತುಂಬಾ ಚೆನ್ನಾಗಿದೆ ಅವ್ರ ಗಾಡಿ. ನೋಡಿ ತುಂಬಾ ಚೆನ್ನಾಗಿ ಕಡಿಮೆ ಉಳಿದದ್ದು ಗಾಡಿ ಇದು. 1,99,000 ಹೇಳ್ತಾವ್ರೆ. ಮುಂದೆ ಬಂದು ಸ್ವಲ್ಪ ಹೆಚ್ಚು ಕಡಿಮೆ ಕೊಡೋಣ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್ ಗಾಡಿನಲ್ಲಿ. ಓಕೆ. 1,99,000 ತುಂಬಾ ಚೆನ್ನಾಗಿದೆ. 2 lakh ಹತ್ರ, ಬಟ್ 2 lakh ಹತ್ರ ನೆಗೋಷಿಯಬಲ್ ಇದೆ. ಇನ್ನೊಂದು ನೋಡಿ ಸರ್, ನಮ್ದು ಗಾಡಿಗಳು ತೋರಿಸಿ ಸರ್. ತುಂಬಾ ಚೆನ್ನಾಗಿದೆ ಗಾಡಿ. ನೋಡಿ, ನೆಕ್ಸಾನ್ ಹುಡ್ಕೋರ್ಗೆ ನೆಕ್ಸಾನ್ ಇದೆ, ಡಿಸೈರ್ ಹುಡ್ಕೋರ್ಗೆ ಡಿಸೈರ್ ಇದೆ, ವಿಂಟೋ ಅವ್ರಿಗೆ ವಿಂಟೋ ಇದೆ, ಸ್ವಿಫ್ಟ್ ಇದೆ. ನೋಡಿ ಮಾರುತಿ ವ್ಯಾನ್ ಇದೆ ಸರ್. ನಿಮ್ಗೆ ಆಲ್ ಟೈಪ್ಸ್ ಆಫ್ ವೆಹಿಕಲ್ಸ್ NX ಕಾರ್ದಲ್ಲಿ ಇದೆ, ಅವೈಲೇಬಲ್ ಇದೆ. ಡೀಟೇಲ್ಸ್ ಕೊಡ್ತೀನಿ ಸರ್. ನೋಡಿ ನಾವು ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ. ನೋಡಿ 2016 ಮಾಡಲ್ ಸ್ವಿಫ್ಟ್ ಡಿಸೈರ್ ವಿಡಿ. ಬಹಳ ತುಂಬಾ ದೂರದಿಂದ ಹುಡ್ಕೊಂಡ್ ಬರೋರು ಜಾಸ್ತಿ ಇದೆ VDIಗೆ, ಪಾಪ ಡಿಸೈರ್ಗೆ. ನೋಡಿ ನಮ್ಮ ಹತ್ರ ಅವೈಲೇಬಲ್ ಇದೆ. 2016 ಮಾಡಲ್ ಸಿಂಗಲ್ ಓನರ್ ಇದು. ಇದು 5.5 ಲಕ್ಷ ಹೇಳ್ತಾ ಇದೀವಿ. ಮುಂದೆ ಬನ್ನಿ ಒಂದ್ 5.25 ಟ್ರೈ ಮಾಡಿ ಕೊಡ್ಸೋಣ ಸರ್. 5.25ಕ್ಕೆ ಗಾಡಿ ಮಾತ್ರ ಸೂಪರ್ ಆಗಿದೆ. ಸಿಂಗಲ್ ಓನರ್ ಸೂಪರ್ ಆಗಿದೆ ಸರ್ ಗಾಡಿ. ಫೀಚರ್ಸ್ ಸರ್ AC ಪವರ್ ಸ್ಟೋರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್ ಇದ್ಮೇಲೆ. ಹಂಗೆ ನೋಡಿ ಟಾಟಾ ನೆಕ್ಸಾನ್ ಫುಲ್ ಡಿಮ್ಯಾಂಡೆಡ್ ಗಾಡಿ ಇರೋದು ನಮ್ಮ ಹತ್ರ ಅವೈಲೇಬಲ್ ಇದೆ. 2019 ಮಾಡಲ್ ಗಾಡಿ. ತುಂಬಾ ಚೆನ್ನಾಗಿದೆ. 52,000 ಓಡಿರೋದು ಗಾಡಿ. ಹೌದೌದು. ಶೋರೂಮ್ ಟ್ರ್ಯಾಕ್ ಇದೆ, ಶೋರೂಮ್ ಹಿಸ್ಟ್ರಿ ಇದೆ. ಇದು 7,20,000 ಹೇಳ್ತಾ ಇದೀವಿ. ಒಂದ್ 7 ಲಕ್ಷ ತಗ ಟ್ರೈ ಮಾಡಿ ಕೊಡೋಣ ಸರ್. 7 lakhs ಟ್ರೈ ಮಾಡಿ ಕೊಡೋಣ. ಲೋನ್ ಕೂಡ ಮಾಡಬಹುದು. ಲೋನ್ ಕೂಡ ಆಗುತ್ತೆ. ಹಂಗೆ ವೆಂಟೋ ಇದೆ ನೋಡಿ ಸರ್. 2012 ಮಾಡಲ್ ಸಿಂಗಲ್ ಓನರ್ ವೆಂಟೋ ಸರ್. ಶೋರೂಮ್ ಟ್ರ್ಯಾಕ್ ಇದೆ, ಶೋರೂಮ್ ಹಿಸ್ಟ್ರಿ ಇದೆ. ಈ ಗಾಡಿ ನಿಮ್ಗೆ ಸಿಗೋದು ತುಂಬಾ ಕಷ್ಟ. ಇದು ಒಳ್ಳೆ ಕಂಡೀಷನ್ ಹೇಳ್ತಾರ. ಅದು ಸೂಪರ್ ಆಗಿದೆ ಗಾಡಿ. ಇದು ಬಂದು 3,25,000 ಫೈನಲ್ ಮಾಡಿ ಕೊಟ್ಬಿಡೋಣ. 3,25,000ಕ್ಕೆ. ಹೌದು ಸರ್. ಹಂಗೆ ನೋಡಿ ಸ್ವಿಫ್ಟ್ ಇದೆ, ಎಷ್ಟು ಸೂಪರ್ ಆಗಿದೆ. 68,000 ಓಡಿರೋದು ಸ್ವಿಫ್ಟ್. 2016 ಮಾಡಲ್. ತುಂಬಾ ಚೆನ್ನಾಗಿದೆ ಗಾಡಿ. ಇದು 4,80,000 ಫೈನಲ್ ಮಾಡಿ ಕೊಡ್ತೀನಿ ಸರ್. 4,80,000. ಹೌದು ಸರ್. ಲೋನ್ ನಿಮ್ಗೆ 4 ಲಕ್ಷ ಮಾಡ್ಬೋದು. 4 ಲಕ್ಷ ಲೋನ್. ಹೌದು. ಹಂಗೆ ನೋಡಿ 11 ಮಾಡಲ್ ಆಲ್ಟೋ. 2011 ಮಾಡಲ್ ಆಲ್ಟೋ ಸೆಕೆಂಡ್ ಓನರ್ ಆಗಿದೆ. 2 lakhs ಹೇಳ್ತಾ ಇದೀವಿ. ಸ್ಲೈಟ್ಲಿ ಮುಂದೆ ಬಂದ್ರೆ ನೆಗೋಷಿಯಬಲ್ ಕೊಟ್ಬಿಡೋಣ ಸರ್. ಅಲ್ಲಿ ಎಷ್ಟು ಸರ್? ಎಷ್ಟು ಬಂದು 2010 ಮಾಡಲ್ 175 ಫೈನಲ್ ಮಾಡಿ ಕೊಟ್ಬಿಡೋಣ ಸರ್. 175 ಫೈನಲ್. ಹೌದು ಸರ್. 2010 ಮಾಡಲ್ ಸರ್. ಓನರ್ ಬಂದು ಸೆಕೆಂಡ್ ಸರ್. ಸರ್ ವ್ಯಾನ್ ಬಂದ್ರಿ 2016 ಮಾಡಲ್ ಸಿಂಗಲ್ ಓನರ್. ತುಂಬಾ 75,000 ಓಡಿದೆ. ಶೋರೂಮ್ ಟ್ರ್ಯಾಕ್ ಇದೆ, ಶೋರೂಮ್ ಹಿಸ್ಟ್ರಿ ಇದೆ ಗಾಡಿದು. 8 ಸೀಟರ್ ಸರ್ ಇದು. ಇದನ್ನ ಏನಂದ್ರೆ 3 ಲಕ್ಷ ಕಸ್ಟಮರ್ ಕೋಟಿಂಗ್ ಇದೆ. ನಾವು ನಿಮ್ಗೆ ಕಸ್ಟಮರ್ ಹತ್ರ ಏನು ಬಗೆಹರಿಸಿ ಒಂದು 285 ಫೈನಲ್ ಮಾಡಿ ಕೊಟ್ಬಿಡೋಣ. 285ಗೆ ವ್ಯಾನ್ ನಿಮ್ಗೆ ಎಲ್ಲೂ ಸಿಗಲ್ಲ. ಇದು ಚಾಲೆಂಜಿಂಗ್ ಪ್ರೈಸ್. ತಗೊಂಡೋಗಿ. 16 ಸಿಂಗಲ್ ಓನರ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 16 ಸಿಂಗಲ್ ಓನರ್ 75,000 ಓಡಿದೆ. ಇನ್ನೊಂದು ಸರ್ ಪ್ರೈಸ್ ಸರ್ ಇದು ಸರ್ 2,85,000 ಫೈನಲ್ ಮಾಡಿ ಕೊಟ್ಬಿಡೋಣ ಸರ್. ಸರ್ ನೆಕ್ಸ್ಟ್ ಸರ್ ನೋಡಿ 2014 ಮಾಡಲ್ ಹೋಂಡಾ ಅಮೇಜ್ ಇದೆ ನಮ್ಮ ಹತ್ರ. 3,75,000 ಹೇಳ್ತಾ ಇದೀವಿ. ಸ್ವಲ್ಪ ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಕೊಡೋಣ ಸರ್. 3,75,000 ಸಿಂಗಲ್ ಓನರ್. ಹಂಗೆ ನೋಡಿ ಐಟನ್ ಇದೆ. 2011 ಮಾಡಲ್. ಇದು 3rd ಓನರ್ ಆಗಿದೆ.
ಇದು 210 ಹೇಳ್ತಾ ಇದೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. 7,10,000 ಹೇಳ್ತಾ ಇದೀವಿ, ಮುಂದೆ ಬಂದು ಹೆಚ್ಚು ಕಡಿಮೆ ಕೊಟ್ಬಿಡೋಣ ಸರ್. ಸೊ ಹಾಗೆ ನಾವು ಇಂಟೀರಿಯರ್ ಎಲ್ಲ ಕವರ್ ಮಾಡ್ತೀವಿ, ನಾನು ತೋರಿಸ್ತಾ ಇಲ್ಲ, ಅವರು ಹೇಳ್ತಾ ಇಲ್ಲ. ಏನಕ್ಕಂದ್ರೆ ಇಲ್ಲಿ ಗಾಡಿಗಳು ಬರೀ 10-20 ಹಿಂಗಿಲ್ಲ, 100-120 ವೆಹಿಕಲ್ಸ್ ಎಲ್ಲ ಕವರ್ ಮಾಡ್ಬೇಕಂದ್ರೆ ವಿಡಿಯೋ ಲಾಂಗ್ ಆದ್ರೆ ನೀವೇ ನೋಡಲ್ಲ, ಅದಕ್ಕೋಸ್ಕರ ಇಂಟೀರಿಯರ್ ಕವರ್ ಮಾಡ್ತಾ ಇಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವ್ರಿಗೆ ಏನೋ ಗಾಡಿ ಡೀಟೇಲ್ಸ್ ಬೇಕಾದ್ರೆ ಅವ್ರ ನಂಬರ್ ಕಾಲ್ ಮಾಡಿ ಅವ್ರ ಡೀಟೇಲ್ ಕಳ್ಸ್ಕೊಳ್ಬೋದು ಸರ್. ಹಾಗೆ ನೆಕ್ಸ್ಟ್ ಸರ್ ಬ್ರಿಯೋ 2016 ಮಾಡಲ್ ಸಿಂಗಲ್ ಓನರ್, 3,80,000, ಬರೀ 45,000 ಓಡಿದೆ ಅಷ್ಟೇ. ಬರೀ 45,000 ಓಡಿದೆ ಅಷ್ಟೇ. 3,80,000 ಹೇಳ್ತಾ ಇದೀವಿ, ಮುಂದೆ ಬನ್ನಿ ಒಂದು 360ಗೆ ಫೈನಲ್ ಮಾಡಿ ಕೊಟ್ಬಿಡೋಣ. 360 ಫೈನಲ್. ಹೌದು ನೋಡಿ, ಹಂಗೆ i20 ಇದೆ, 2011 ಮಾಡಲ್, ಸೆಕೆಂಡ್ ಓನರ್, ಸಿಂಗಲ್ ಓನರ್ ಇದು ಸರ್. ಇದು 7.5 ಲಕ್ಷ ಹೇಳ್ತಾ ಇದೀವಿ, ಮುಂದೆ ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಕೊಟ್ಬಿಡೋಣ ಸರ್. ಹೇಳಿ. ಆಲ್ಟೋ 2011 ಮಾಡಲ್, ಆಲ್ಟೋ K10 ಇದು, AC ಪವರ್ ಸ್ಟೀರಿಂಗ್, ಮುಂದೆ 2 ಪವರ್ ವಿಂಡೋ ಎಲ್ಲ ಬರುತ್ತೆ. 2,20,000, ಒಂದ್ ಮುಂದೆ ಬಂದ್ರೆ 7,05,000 ಕೊಟ್ಬಿಡೋಣ ಸರ್. 7,05,000 ಸರ್. ಸೆಲೆರಿಯೋ 2018-19 ರಿಜಿಸ್ಟ್ರೇಷನ್ ಆಗಿರೋದು ಗಾಡಿ, ತುಂಬಾ ಚೆನ್ನಾಗಿದೆ. VXI ಇದು ಪೆಟ್ರೋಲ್ ವೇರಿಯಂಟ್, ತುಂಬಾ 75,000 ಏನೋ ಓಡಿದೆ. ಇದು 4,10,000, ಸ್ಲೈಟ್ಲಿ ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಕೊಟ್ಬಿಡೋಣ ಸರ್. ಓಕೆ. ಒಂದು ಹಾಗೆ ಸಿಟಿ ಇದೆ ಸರ್. ಸರ್ ಹೋಂಡಾ ಸಿಟಿ ಇದು VMT ಪೆಟ್ರೋಲ್, ಇದು ಆಟೋಮೆಟಿಕ್ ವೆಹಿಕಲ್, AMT ಅಂತ ಹೇಳ್ತೀವಿ, ಆಟೋಮೆಟಿಕ್ ಇದು. ಇದು ಬಂದು ನಿಮ್ಗೆ 2009 ಮಾಡಲ್, ತುಂಬಾ ಚೆನ್ನಾಗಿದೆ, ಫ್ಯಾನ್ಸಿ ನಂಬರ್ ಇದೆ. ಇದು 245 ಫೈನಲ್ ಮಾಡಿ ಕೊಟ್ಬಿಡೋಣ ಸರ್. 245 ಫೈನಲ್ ಮಾಡಿ ಕೊಟ್ಬಿಡೋಣ. ಸೊ ನೋಡ್ತಾರೆ ಒಂದು ನಂಬರ್ 7,555 ಇದೆ ಸರ್. ನೆಕ್ಸ್ಟ್ ಸರ್ ವ್ಯಾಗನರ್ 2010 ಮಾಡಲ್, 52,000 ಓಡಿರೋದು ಗಾಡಿ ಇದು. ಇದು ಬಂದು ನಿಮ್ಗೆ 260, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 260 7,60,000, ಸ್ವಲ್ಪ ಹೆಚ್ಚು ಕಡಿಮೆ ಕೊಟ್ಬಿಡೋಣ ಸರ್. ಸರ್ ಹೇಳಿ. ಸರ್ 2014 ಮಾಡಲ್ ಸೆಲೆರಿಯೋ ಆಟೋಮೆಟಿಕ್ ಇದು, 3,25,000 ಹೇಳ್ತಾ ಇದೀವಿ, ಸಿಂಗಲ್ ಓನರ್, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಟ್ಬಿಡೋಣ ಸರ್. ಆಟೋಮೆಟಿಕ್. ಹೌದು ಸರ್, ಆಟೋಮೆಟಿಕ್. ಸೊ ಬಾಡಿ ಲೈನ್ ನೋಡ್ತಾ ಇರ್ಬೋದು, ಕ್ಲೀನ್ ಆಗಿದೆ, ಬ್ಲೂ ಕಲರ್ ಅಲ್ಲಿ ಚೆನ್ನಾಗಿ ನೀಟ್ ಆಗಿರೋ ವೆಹಿಕಲ್ ಸರ್. ಇನ್ನೊಂದು ನಿಮ್ಗೆ ತುಂಬಾ ಕಡಿಮೆ ಗಾಡಿ ಇದು ಸಿಗ್ತಾ ಇರೋದು ನಮ್ 2019 ಮಾಡಲ್ ಆಪಲ್ ಶೇಪ್ ಸ್ವಿಫ್ಟ್, ತುಂಬಾ ಚೆನ್ನಾಗಿ ಪಾಪ ಈ ಗಾಡಿ ಕೇಳ್ತಾವ್ರೆ, ನಮ್ಮ ಹತ್ರ ಅವೈಲೇಬಲ್ ಇದೆ, ಬನ್ನಿ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ, VXI ಇದು ಪೆಟ್ರೋಲ್ ವೇರಿಯಂಟ್, ಸಿಂಗಲ್ ಓನರ್, ಓಡಿರೋದು 65,000 ಕಿಲೋಮೀಟರ್ ಅಷ್ಟೇ, ಜಿನೇನ್ ಆಗಿದೆ ಗಾಡಿ. 5,20,000 ಹೇಳ್ತಾವ್ರೆ ಕಸ್ಟಮರ್ ಕೋಟಿಂಗ್, ನಾವು ನಿಮ್ಗೆ 4,85,000 ಫೈನಲ್ ಮಾಡಿ ಕೊಟ್ಬಿಡ್ತೀವಿ. 4,85,000 ಫೈನಲ್ ಮಾಡಿ ಕೊಟ್ಬಿಡ್ತೀನಿ ಸರ್, ತಗೊಂಡೋಗಿ ಸರ್. ಹಾಗೆ ನೆಕ್ಸ್ಟ್ ಸರ್ ನೋಡಿ, ಇನ್ನೊಂದು ಅಮೇಜ್ 2014 ಮಾಡಲ್ ಡೀಸೆಲ್ ವೇರಿಯಂಟ್, ಇದು ಬಂದು 3.5 ಲಕ್ಷ, 360 ಹೇಳ್ತಾ ಇದೀವಿ, ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಕೊಟ್ಬಿಡೋಣ ಸರ್. 360 ಹೇಳ್ತಿದ್ದೀರಾ? ಹೌದು, ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ. ಮುಂದೆ ಹಂಗೆ ನೋಡಿ, ಆಲ್ಟೋ 800 16 ಮಾಡಲ್, ತುಂಬಾ ಚೆನ್ನಾಗಿದೆ ಗಾಡಿ. ಇದು ಬಂದು 7,60,000 ಹೇಳ್ತಾ ಇದೀವಿ, 245 ಬಂದ್ರೆ ಫೈನಲ್ ಮಾಡಿ ಕೊಡ್ಬಿಡೋಣ. 245. ಹೌದು ಸರ್. ಸರ್ ನೆಕ್ಸ್ಟ್ 2016 ಮಾಡಲ್, ತುಂಬಾ ಚೆನ್ನಾಗಿದೆ ಗಾಡಿ. ಇದು ಬಂದು ನಿಮ್ಗೆ 2,45,000 ಫೈನಲ್ ಮಾಡಿ ಕೊಡ್ಬಿಡ್ತೀನಿ ಸರ್. 275 ಕಸ್ಟಮರ್ ಕೋಟಿಂಗ್ ಇದೆ, ನಾವು 245 ನಿಮ್ಗೆ ಮಾಡಿ ಕೊಡ್ತೀವಿ ಸರ್. 2,45,000. ಹಂಗೆ ನೋಡಿ, i20 ಆಕ್ಟಿವ್ ಇದು, ತುಂಬಾ ಚೆನ್ನಾಗಿದೆ ಗಾಡಿ, 15 ಮಾಡಲ್, ಪೆಟ್ರೋಲ್ ವೇರಿಯಂಟ್ ಗಾಡಿ. ಮ್ಯಾಗ್ವೆಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ, ಕೀ ಸ್ಟಾರ್ಟ್ ಬರುತ್ತೆ ಇದು ಗಾಡಿ. ಇದು ಬಂದು ನಿಮ್ಗೆ 5 ಲಕ್ಷ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಟ್ಬಿಡೋಣ ಸರ್. 5 ಲಕ್ಷ ಆದ್ರೆ ಕಡಿಮೆ ಆಗತ್ತೆ. ಆಲ್ಟೋ K10 2012 ಮಾಡಲ್, ತುಂಬಾ ಚೆನ್ನಾಗಿದೆ ಗಾಡಿ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ, 7,25 ಹೇಳ್ತಾ ಇದೀವಿ, ಮುಂದೆ ಬನ್ನಿ ಸರ್, ಒಂದು 2,05,000 2,10,000 ಮಾಡಿ ಕೊಡೋಣ. ನಮ್ಮ ಹತ್ರ 2 ಗಾಡಿ ಇರೋದು ಆಲ್ಟೋ K10, ಸೇಮ್ ಕಲರ್, ಸೇಮ್ ವೇರಿಯಂಟ್. ಅದು 11, ಇದು 12. ಸೊ 7,25,000 ಸರ್. ಹೆಚ್ಚು ಕಡಿಮೆ ಮಾಡೋಣ ಸರ್, ಬನ್ನಿ. ಪಾಪ ದೂರದಿಂದ ಬರೋವ್ರಿಗೆ ನಮ್ಮ ಹತ್ರ ತುಂಬಾ ವೆಹಿಕಲ್ಸ್ ಇದೆ, ಬನ್ನಿ ನೋಡಿ ಚೆಕ್ ಮಾಡಿ ತಗೊಂಡೋಗಿ ಸರ್. ಎಷ್ಟು ಸರ್ 2010 ಮಾಡಲ್ ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ಬಂದಿದೆ, ಸಿಂಗಲ್ ಓನರ್, ತುಂಬಾ ಚೆನ್ನಾಗಿದೆ ಗಾಡಿ. ಸಿಂಗಲ್ ಓನರ್? ಹೌದು ಸರ್, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನೋಡಿ, ಗಾಡಿ ತುಂಬಾನೇ ಚೆನ್ನಾಗಿದೆ. ಇದು ಬಂದು 3 ಲಕ್ಷ ಹೇಳ್ತಾವ್ರೆ, ಸ್ವಲ್ಪ ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಕೊಟ್ಬೇಡ. 3 ಲಕ್ಷ ಹೇಳ್ತಿದ್ರೆ ಮುಂದೆ ಕಡಿಮೆ ಆಗುತ್ತೆ ಸರ್. ನೋಡಿ ಫಿಗೋ ಇದೆ 2010 ಮಾಡಲ್ ಡೀಸೆಲ್ ವೇರಿಯಂಟ್, 1.5 ಲಕ್ಷ ಹೇಳ್ತಾ ಇದೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಕೊಟ್ಬಿಡೋಣ ಸರ್. 20+ ಮೈಲೇಜ್ ಬರುತ್ತೆ. 20+ ಮೈಲೇಜ್ ಬರುತ್ತೆ ಫಿಗೋ ಸರ್, ಇದು ಡೀಸೆಲ್ ವೇರಿಯಂಟ್. ಹಂಗೆ ನೋಡಿ ಡಿಸೈರ್, ಸಾರಿ ಇಟಿಗ 2017 ಮಾಡಲ್ ಸಿಂಗಲ್ ಓನರ್, ಎಲ್ಲೋ ಬೋರ್ಡ್ ಹುಡುಕೋರ್ಗೆ ನಮ್ಮ ಹತ್ರ ತುಂಬಾ ಚೆನ್ನಾಗಿರೋದು ಗಾಡಿ ಬಂದಿದೆ ಸರ್. ಇದು ಬಂದು ನಿಮ್ಗೆ ಒಂದು 5.5 ಲಕ್ಷ ಹೇಳ್ತಾವ್ರೆ, ಸ್ವಲ್ಪ ಹೆಚ್ಚು ಕಡಿಮೆ ಕೊಡೋಣ ಸರ್. 5.5 ಲಕ್ಷ? ಹೌದು ಸರ್. ಹಂಗೆ ನೋಡಿ ಸರ್, ಕೂಡ ಆಟೋಮೆಟಿಕ್ ಇದು, ಪಾಪ ತುಂಬಾ ಜನಗಳು ಆಟೋಮೆಟಿಕ್ ಹುಡುಕ್ತಾವ್ರೆ. ಇದು ಬಂದು ನಿಮ್ಗೆ ಒಂದು 3,25,000, ಸ್ವಲ್ಪ ಸಾರಿ 3 ಲಕ್ಷ ಹೇಳ್ತಾ ಇದೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಕೊಟ್ಬಿಡೋಣ. 17 ಸಿಂಗಲ್ ಓನರ್ ಸರ್, ಅದು ಸೇಲ್ ಆಗಿದೆ. ಇದಿದೆ ಸರ್ 2013 ಮಾಡಲ್ ಸಿಂಗಲ್ ಓನರ್, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಯಾರು ಕೊಡಲ್ಲ ಈ ರೇಟ್ಗೆ, 2.5 ಲಕ್ಷ ಕೊಡಿ. i10 ಕೊಡ್ತೀನಿ, 13 ಮಾಡಲ್ 2.5 ಲಕ್ಷ ಕೊಡ್ತೀನಿ ಸರ್, ತಗೊಂಡೋಗಿ. ಸರ್ ಹೇಳಿ ಸರ್. ಬಲಿನೋ ಇದು ನೋಡಿ, ಟಾಪ್ ಅಂಡ್ ಮಾಡಲ್, ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ, ಆಲ್ಫಾ ಇದು. ಇದು ಬಂದು ನಿಮ್ಗೆ ಫೈನಲ್ ಟು ಫೈನಲ್ ಒಂದು 4.5 ಲಕ್ಷ ಕೊಡ್ತೀನಿ ಸರ್. 16 ಮಾಡಲ್ ಸಿಂಗಲ್ ಓನರ್. ಹೌದು ಸರ್. ಹಂಗೆ ನೋಡಿ, ಫೋರ್ಟ್ ಫಿಗೋ ಇದೆ 2011 ಮಾಡಲ್ ಡೀಸೆಲ್ ವೇರಿಯಂಟ್ ಸರ್. ಗಾಡಿ ಹೌದು, ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಬಂದು ನಿಮ್ಗೆ 1.65 ಹೇಳ್ತಾವ್ರೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. 1.65? ಹೌದು, ಮುಂದೆ ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಕೊಡೋಣ ಸರ್. ಸರ್ ನೋಡಿ, 2010 ಮಾಡಲ್ ಡಿಸೈರ್ ಬಂದಿದೆ, ಸಿಂಗಲ್ ಓನರ್,
3 ಲಕ್ಷ ಕೋಟಿಂಗ್ ಇದೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಸಿಂಗಲ್ ಓನರ್ 3 ಲಕ್ಷ ಕೋಟಿಂಗ್ ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ. ಆಗತ್ತೆ. ಇನ್ನೊಂದು ನೋಡಿ i20 ಆಕ್ಟಿವ್ 2016 ಮಾಡಲ್, ಬಟನ್ ಸ್ಟಾರ್ಟ್ ಬರುತ್ತೆ ಗಾಡಿ, ಫುಲ್ ಟಾಪ್ ಅಂಡ್ ವೇರಿಯಂಟ್, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಇದು ಬಂದು ಸರ್ ನಿಮಗೆ 5 ಲಕ್ಷ ಹೇಳ್ತಾ ಇದೀವಿ, 475 ಫೈನಲ್ ಮಾಡಿ 475. ಹೌದು ಸರ್. ಸರ್ ಅಲ್ಲಿ ಆಲ್ಟೋ ಇದೆಯಲ್ಲ ಸರ್, ಆಲ್ಟೋ 2007 ಮಾಡಲ್, ಸಿಂಗಲ್ ಓನರ್ ಸರ್, ಅದು ಸಾರಿ ಥರ್ಡ್ ಓನರ್ ಆಗಿದೆ. ಅದು ಬಂದು ನಿಮ್ಗೆ 75,000 ಫೈನಲ್ ಮಾಡ್ಕೊಡೋಣ ಸರ್. ಬರೀ 75,000. ಬರೀ 75,000 ಫೈನಲ್ ಮಾಡೋಣ ಸರ್. ವ್ಯಾಗನರ್ 2012 ಮಾಡಲ್ ವ್ಯಾಗನರ್, 51,000 ಹೊಡಿರೋದು ಗಾಡಿ, ತುಂಬಾ ಚೆನ್ನಾಗಿದೆ. ಇದು ಸಿಂಗಲ್ ಓನರ್ ಸರ್. ಇದು ಬಂದು ನಿಮ್ಗೆ 780, ಸ್ವಲ್ಪ ಹೆಚ್ಚು ಕಡಿಮೆ ಕೊಡೋಣ ಸರ್. ಸರ್ ನೆಕ್ಸ್ಟ್ ಸರ್ i10 11 ಮಾಡಲ್ ಎರಾ, ಇದು ತುಂಬಾ ಚೆನ್ನಾಗಿರೋದು ಗಾಡಿ. ಇದು ಬಂದು ನಿಮ್ಗೆ ಫೈನಲ್ ಟು ಫೈನಲ್ 180ಗೆ ಕೊಟ್ಬಿಡೋಣ ಸರ್. 180. ಹೌದು ಸರ್. ಹಂಗೆ ಸರ್ ಹೇಳಿ ಸರ್. ಈಕೋ 2017 ಮಾಡಲ್, ಸಿಂಗಲ್ ಓನರ್, AC ಗಾಡಿ, ಸಿಂಗಲ್ ಓನರ್. ಹೌದು ಸರ್. ಇದು 4 ಲಕ್ಷ ಕೋಟಿಂಗ್ ಇದೆ, 3,75,000 ಫೈನಲ್ ಮಾಡಿ ಕೊಟ್ಬಿಡತ್ತೆ ಸರ್. ಸರ್ ಏನು ಇದು ಇಂಡಿಕಾ ಎಲ್ಲೋ ಬೋರ್ಡ್, ಇದು 15 ಮಾಡಲ್, 60,000 ಗಾಡಿ ಸರ್. ಅವಾಗಲೇ ಹೇಳಿದ್ರೆ ಇದಾನೆ ಸರ್, ಇದನ್ನೇ 60,000. ಇದು ಹೇಳಿದೀನಿ, ಟಾಟಾ ನಾನು ಹೇಳಿದ್ದೀನಲ್ಲ ಸರ್, 60,000ಗೆ. ಓಕೆನಾ. ವ್ಯಾಗನರ್ ಆಟೋಮೆಟಿಕ್, ಇದು 2015 ಮಾಡಲ್, ಸೆಕೆಂಡ್ ಓನರ್ ಆಗಿದೆ ಸರ್. ಇದು ನಿಮ್ಗೆ ಫೈನಲ್ ಪ್ರೈಸ್ ಬಂದು ಕಸ್ಟಮರ್ ಕೋಟಿಂಗ್ ಇರೋದು 3 lakhs, ನಾವು 275 260 ಮಾಡ್ಕೊಡ್ತೀವಿ ಸರ್. 260ಗೆ. ಹೌದು ಸರ್. ಸಿಟಿ ಸರ್ 2006 ಮಾಡಲ್ ಹೋಂಡಾ ಸಿಟಿ, ಹುಡ್ಕೋರ್ಗೆ ಹೋಂಡಾ ಸಿಟಿ ಲವರ್ ತುಂಬಾ ಜಾಸ್ತಿ ಇದೆ. 2006 ಮಾಡಲ್, ಸೆಕೆಂಡ್ ಓನರ್ ಆಗಿದೆ, 1,50,000 ಹೇಳ್ತಾ ಇದೀವಿ. ಸ್ವಲ್ಪ ಮುಂದೆ ಬನ್ನಿ ಸರ್, ಹೆಚ್ಚು ಕಡಿಮೆ ಕೊಡೋಣ ಸರ್. ಕಡಿಮೆ ಆಗುತ್ತೆ. ಗಾಡಿ ಮಾತ್ರ ಸೂಪರ್ ಆಗಿದೆ ಸರ್. ಸರ್ 2009 ಮಾಡಲ್ ಸ್ವಿಫ್ಟ್ VXI ಗಾಡಿ ತುಂಬಾ ಚೆನ್ನಾಗಿದೆ, ಸೆಕೆಂಡ್ ಓನರ್ ಆಗಿದೆ. FC ಎಲ್ಲ ರನ್ನಿಂಗ್ ಇದೆ, AC ಪವರ್ ಸ್ಟೇರಿಂಗ್ ಎಲ್ಲ ರನ್ನಿಂಗ್ ಇದೆ. 2.5 ಲಕ್ಷ ಹೇಳ್ತವ್ರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗತ್ತೆ ಸರ್. ಹಂಗೆ ನೋಡಿ ಟಾಟಾ ಬೀಟ್ ಇದೆ ನಮ್ಮ ಹತ್ರ, ಬೀಟು ಚೆವ್ರಲೆಟ್ ಬೀಟ್ ತುಂಬಾ ಚೆನ್ನಾಗಿದೆ, 2011 ಮಾಡಲ್ ಸರ್. ಇದು ಬಂದು ನಿಮ್ಗೆ ಏರ್ ಬ್ಯಾಗ್ಸು ಎಲ್ಲ ಬರುತ್ತೆ ಸರ್. ಇದು ರೇಟ್ ಬಂದು ನಿಮ್ಗೆ 1.5 ಲಕ್ಷ ಹೇಳ್ತವ್ರೆ, 135 ಫೈನಲ್ ಮಾಡಿ ಕೊಡ್ಬಿಡೋಣ. 135 ಅದು ಟಾಪ್ ಎಂಡ್ ಟಾಪ್ ಎಂಡ್ ಸರ್. ಹೇಳಿ ಸರ್. 2010 ಮಾಡಲ್ ಸ್ವಿಫ್ಟ್ VDI, ಇದು ಬರೀ ರೇಟ್ ಹೇಳಿದ್ರೆ ಖುಷಿಯಾಗಿ ಬಿಡ್ತೀರಾ ಸರ್ ನೀವು. 7,25,000 ಸರ್, ಡೀಸೆಲ್ ವೇರಿಯಂಟ್. ಯಾರು 2,25,000. ಹೌದು. ಓಕೆ ಸರ್. ಹಂಗೆ ನೋಡಿ ಸೆಂಟ್ರೋ ಇದೆ, 2009 ಮಾಡಲ್, 1.5 ಲಕ್ಷ ಕೊಟ್ಬಿಡೋಣ ಸರ್ ಫೈನಲ್. 1.5 ಲಕ್ಷಕ್ಕೆ. ಹೌದು ನೋಡಿ ಸರ್. i20 ಆಸ್ಟಾ ಇದೆ, ಸಾರಿ i10 ಗ್ರ್ಯಾಂಡ್ ಆಸ್ಟಾ 2018 ಮಾಡಲ್, ಸಿಂಗಲ್ ಓನರ್. ಇದು ನಿಮ್ಗೆ 4 ಲಕ್ಷ ಫೈನಲ್ ಮಾಡಿ ಕೊಡ್ತೀನಿ ಸರ್. 4 ಲಕ್ಷಕ್ಕೆ. ಹೌದು ಸರ್. ಅಂದ್ರೆ XUV ಇದೆ ನೋಡಿ, W8 2013 ಮಾಡಲ್, ತುಂಬಾ ಚೆನ್ನಾಗಿದೆ ಗಾಡಿ, 565 ಫೈನಲ್ ಮಾಡಿ ಕೊಟ್ಬಿಡೋಣ ಸರ್. 565. ಹೌದು ಸರ್. ಓಕೆ ಸರ್. ನೆಕ್ಸ್ಟ್ ಸರ್ 2011 ಮಾಡಲ್, ಇದು ಬಂದು i10 ಮ್ಯಾಗ್ನಾ, ತುಂಬಾ ಚೆನ್ನಾಗಿರೋದು ಗಾಡಿ, 82,000 ಓಡಿದೆ, ಸಿಂಗಲ್ ಓನರ್. ಇದು ಬಂದು ನಿಮ್ಗೆ 2.5 ಲಕ್ಷ ಹೇಳ್ತಾವ್ರೆ, 245 ಫೈನಲ್ ಮಾಡಿ ಕೊಡ್ತೀನಿ ಸರ್. 245. ಹೌದು ಸರ್. ಓಕೆ ಸರ್. ನೆಕ್ಸ್ಟ್ ಸರ್ ವರ್ಣ ಬಂದು 2007 ಮಾಡಲ್, ಸಿಂಗಲ್ ಓನರ್, 87,000 ಓಡಿದೆ, ಶೋರೂಮ್ ಟ್ರ್ಯಾಕ್ ಇದೆ, ಶೋರೂಮ್ ಹಿಸ್ಟ್ರಿ ಇದೆ, 7,20,000, 7 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀನಿ. 7 ಲಕ್ಷಕ್ಕೆ ಫೈನಲ್. ಹೌದು ಸರ್. ಸರ್ ನೆಕ್ಸ್ಟ್ ಸರ್. ಇದು ಬಂದು ಟಾಟಾ ರೆನಾಲ್ಡ್ ಪಲ್ಸ್, ಇದು 2012 ಮಾಡಲ್, ಡೀಸೆಲ್ ವೇರಿಯಂಟ್ ಸರ್. ಇದು ಬಂದು ನಿಮ್ಗೆ 7 ಲಕ್ಷಕ್ಕೆ ಫೈನಲ್ ಕೊಟ್ಬಿಡ್ತೀನಿ ಸರ್. 2 ಲಕ್ಷಕ್ಕೆ ಫೈನಲ್. ಹೌದು. ಹಂಗೆ ನೋಡಿ ಸೆಂಟ್ರೋ ಇದೆ, 2009 ಮಾಡಲ್, 125 ಆಸ್ ಇಟ್ ಈಸ್, FC ಇನ್ಶೂರೆನ್ಸ್ ಮಾಡ್ಕೊಡಿ ಅಂದ್ರೆ 1.5 ಲಕ್ಷ. 1.5 ಲಕ್ಷ. ಹೌದು ಸರ್. ಇನ್ನೊಂದು ಸೆಂಟ್ರೋ 2007 ಮಾಡಲ್ ಸೆಂಟ್ರೋ, ಇದು 1,45,000 ಫೈನಲ್ ಮಾಡಿ ಕೊಡೋಣ ಸರ್. 1,45,000. ಸರ್ ನೆಕ್ಸ್ಟ್ 2017 ಮಾಡಲ್ ಸ್ವಿಫ್ಟ್ VDI, 5.5 ಲಕ್ಷ ಹೇಳ್ತಾ ಇದೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಶೋರೂಮ್ ಟ್ರ್ಯಾಕ್ ಇದೆ, ಶೋರೂಮ್ ಹಿಸ್ಟ್ರಿ ಇದೆ ಸರ್. ಹಂಗೆ ನೋಡಿ ಟೊಯೋಟಾ ಇಟಿಯೋಸ್ 2011 ಮಾಡಲ್, 50,000 ಹೊಡಿರೋದು ಗಾಡಿ ಸರ್. ಇದು ಪೆಟ್ರೋಲ್ ವೇರಿಯಂಟ್, 3 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಕೊಡೋಣ ಸರ್. 3 ಲಕ್ಷ. ಹೌದು ಸರ್. ಸರ್ ನೆಕ್ಸ್ಟ್ ನ್ಯಾನೋ ಸರ್. ಟಾಟಾ ನ್ಯಾನೋ, ಇದು 2015 ಮಾಡಲ್, ತುಂಬಾ ಚೆನ್ನಾಗಿದೆ, AC ಪವರ್ ಸ್ಟೇರಿಂಗ್ ಬರುತ್ತೆ, 4 ವಿಂಡೋಸ್ ಬರ್ಬೋದು. ಇದು ಬಂದು ನಿಮ್ಗೆ 1,35,000 ಫೈನಲ್ ಕೊಡೋಣ ಸರ್. ಸರ್ ನೆಕ್ಸ್ಟ್ ಡಸ್ಟರ್ ಸರ್. ಡಸ್ಟರ್ ಇದೆ ನೋಡಿ ಸರ್, 13 ಮಾಡಲ್, ಮ್ಯಾಗ್ ವೀಲ್ಸ್ ಬರುತ್ತೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ನಿಮ್ಗೆ ಫೈನಲ್ ಟು ಫೈನಲ್ 3 ಲಕ್ಷ ಕೊಟ್ಬಿಡ್ತೀನಿ ಸರ್. ಯಾರು ಕೊಡಲ್ಲ ಬಜಾರ್ದಲ್ಲಿ, ಇದು ಚಾಲೆಂಜಿಂಗ್ ಪ್ರೈಸ್ ನಮ್ದು. ಡಸ್ಟರ್ ಬರೀ 3 ಲಕ್ಷ. 3 ಲಕ್ಷಕ್ಕೆ ಸರ್. ಸರ್ 2017 ಮಾಡಲ್, i20 ಇದು ಆಸ್ಟಾ, ಅದು ಡೀಸೆಲ್ ವೇರಿಯಂಟ್, 7 ಏರ್ ಬ್ಯಾಗ್ ಬರುತ್ತೆ, ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು ನಿಮ್ಗೆ 7 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಕೊಡೋಣ ಸರ್. 675 ಫೈನಲ್ ಕೊಡ್ತೀನಿ ಸರ್. ಸರ್. ಹಾಗೆ ನೆಕ್ಸ್ಟ್ ಹಾಗೆ ಬಂದು ನಿಮ್ಗೆ ಆವಿಯೋ, ಚೆವ್ರಲೆಟ್ ಆವಿಯೋ, ತುಂಬಾ ಚೆನ್ನಾಗಿರೋದು ಗಾಡಿ, ಇದು 2004 ಮಾಡಲ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, 1,35,000 ಹೇಳ್ತಾ ಇದೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಕೊಡೋಣ ಸರ್. ಸರ್ ನೆಕ್ಸ್ಟ್ i10 ಸರ್. ಇದು i10 ಬಂದು 2010 ಮಾಡಲ್, ಆಟೋಮೆಟಿಕ್ ಗಾಡಿ, ತುಂಬಾ ಚೆನ್ನಾಗಿದೆ ಗಾಡಿ. ಇದು ಬಂದು ನಿಮ್ಗೆ 2.5 ಲಕ್ಷ ಹೇಳ್ತಾ ಇದೀವಿ, 7.25 7.30ಗೆ ಫೈನಲ್ ಮಾಡಿ ಕೊಡ್ಬಿಡೋಣ ಸರ್.
ಸರ್ ಇನ್ನೊಂದು ಡಸ್ಟರ್ ಸರ್ ಇದೊಂದು ಆಟೋಮೆಟಿಕ್ ಡಸ್ಟರ್ ಇದೆ 17 ಮಾಡಲ್ ಸಿಂಗಲ್ ಓನರ್ ಗಾಡಿ. ಇದು ಬಂದು ನಿಮ್ಗೆ 5.5 ಲಕ್ಷ ಹೇಳ್ತಾವ್ರೆ, ಸ್ವಲ್ಪ ಹೆಚ್ಚು ಕಡಿಮೆ ಕೊಡೋಣ ಸರ್. 5.5 ಅದರಲ್ಲೂ ಕಡಿಮೆ ಆಗುತ್ತೆ. ಹೌದು ಸರ್. ಸರ್ ಶಿಫ್ಟ್ ಡಿಸೈರ್ ಬಂದು 14 ಸಿಂಗಲ್ ಓನರ್ ಡಿಸೈರ್ ಡಿಸೈರ್ ಇದು 14 ಸಿಂಗಲ್ ಓನರ್ VDI ಸರ್. ಇದು ಬಂದು ನಿಮ್ಗೆ 5 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ 465 ಫೈನಲ್ ಕೊಡ್ತೀನಿ ಸರ್. 465 ಹೌದು ಸರ್. ಸ್ಯಾಂಟ್ರೋ ಸರ್ ಸೆಂಟ್ರೋ 2007 ಮಾಡಲ್ 1.5 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಕೊಟ್ಬಿಡೋಣ ಸರ್. 1.5 ಲಕ್ಷ 1.5 ಲಕ್ಷ ಸರ್. ಹಿಂದೆ ವ್ಯಾಗ್ನರ್ ಇದೆ 2011 ಇದು 62,000 ಹೊಡಿರೋದು. ಇದು 2012 ಸರ್. ಅದ್ರ ಡೀಟೇಲ್ಸ್ ಕಂಪ್ಲೀಟ್ ಮಾಡ್ಬಿಡಿ ಸರ್. 2011 ಮಾಡಲ್ ಸಿಂಗಲ್ ಓನರ್ ಆಗಿದೆ, ಗಾಡಿ ತುಂಬಾ ಚೆನ್ನಾಗಿದೆ. 7,65,000 ಸ್ವಲ್ಪ ಹೆಚ್ಚು ಕಡಿಮೆ ಕೊಡೋಣ ಸರ್. ಇವಾಗ ಈ ವ್ಯಾಗ್ನರ್ ಹೇಳಿ. ಇದು 2012 ಮಾಡಲ್ 765 ಸರ್. AC 4 ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ. ಅದು ತಗೊಂಡ್ರೆ ಅದು ತಗೊಂಡ್ರೆ ಸಿಂಗಲ್ ಓನರ್ 11 ಮಾಡಲ್. ಇದು 12 ಅಲ್ಲ ಸರ್ ಪ್ರೈಸ್. ಅದು ತಗೊಂಡ್ರೆ 765. ಬ್ಲೂ 265. ಇದನ್ನು 765. ಇದು 260 ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. 2 ಕಡಿಮೆ ಆಗುತ್ತೆ. ಹೌದು ಸರ್. ನೆಕ್ಸ್ಟ್ ಸ್ವಿಫ್ಟ್ ಇದೆ VDI 2009 ಮಾಡಲ್ ತುಂಬಾ ಚೆನ್ನಾಗಿದೆ ಗಾಡಿ. ಮ್ಯಾಗ್ವಿಲ್ಸ್ ಎಲ್ಲ ತುಂಬಾ ಹೊಸದ್ ಹಾಕಿದ್ದಾರೆ, ಕಸ್ಟಮರ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. 245 ಸ್ವಲ್ಪ ಹೆಚ್ಚು ಕಡಿಮೆ ಕೊಡೋಣ ಸರ್. ಓಕೆ ಸರ್. ಹಾಗೆ ರಿಡ್ಜ್ 2010 ಮಾಡಲ್ 260 ಸ್ವಲ್ಪ ಹೆಚ್ಚು ಕಡಿಮೆ ಕೊಡೋಣ. ಸ್ವಿಫ್ಟ್ VDI ಇದು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ. 265. ಹೌದು ಸರ್. ಸರ್ ನೆಕ್ಸ್ಟ್ ಅಮೇಜ್ ಡೀಸೆಲ್ ವೇರಿಯಂಟ್ 2014 ಸಿಂಗಲ್ ಓನರ್. ಇದು ಬಂದು 3,25,000 ಕೊಟ್ಬಿಡ್ತೀನಿ ಸರ್. ಓಕೆ ಸರ್. ಹಾಗೆ ಶಿಫ್ಟ್ VDI ತುಂಬಾ ಚೆನ್ನಾಗಿದೆ ಗಾಡಿ. ಇದು 375 ಹೆಚ್ಚು ಕಡಿಮೆ ಕೊಡೋಣ ಸರ್. 375. ಹೌದು ಸರ್. VDI ಹೌದು ಸರ್. ಸರ್ ಹೇಳಿ ಸರ್. 2008 ಮಾಡಲ್ ZN ಸ್ಟೀಲ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. AC ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ ಮುಂದೆದು. ಇದು ಬಂದು 1,45,000 ಫೈನಲ್. ಹೇಳಿ. 2008 ಮಾಡಲ್ ಗಾಡಿ ತುಂಬಾ ಚೆನ್ನಾಗಿದೆ, ಮ್ಯಾಗ್ವಿಲ್ಸ್ ಎಲ್ಲ ಬರುತ್ತೆ. ಸೆಂಟ್ರೋ 1,35,000 ಕೊಟ್ಬಿಡ್ತೀನಿ ಸರ್. ಓಕೆ ಸರ್. ಹಾಗೆ ಹಂಗೆ ನೋಡಿ ಜಾಯ್ಸ್ ಇದೆ 2009 ಮಾಡಲ್ ತುಂಬಾ ಚೆನ್ನಾಗಿರೋದು 1,75,000 ಸರ್. ಓಕೆ. i20 ಇದೆ 2011 ಮಾಡಲ್ ಡೀಸೆಲ್ ವೇರಿಯಂಟ್ ತುಂಬಾ ಚೆನ್ನಾಗಿರೋದು ಗಾಡಿ. 1,45,000 ಕೊಟ್ಬಿಡ್ತೀನಿ ಸರ್. 1,45,000. ಹೌದು ಸರ್. ಸರ್ ನೆಕ್ಸ್ಟ್ ಸರ್ ಅಮೇಜ್ ಆಸ್ಪೈರ್ ಇದು ಫೋರ್ಡ್ ಆಸ್ಪೈರ್ ಇದು ಬಂದು ಎಲ್ಲೋ ಬೋರ್ಡ್ ಸರ್. ಇದು ಎಲ್ಲೋ ಬೋರ್ಡ್ 3,80,000 ಸ್ವಲ್ಪ ಹೆಚ್ಚು ಕಡಿಮೆ ಕೊಟ್ಬಿಡೋಣ. 19 ಮಾಡಲ್. ಸರ್ ನೆಕ್ಸ್ಟ್ ಇದು ಬಂದು ಟಾಟಾ ಇಂಡಿಕಾ ವಿಸ್ಟಾ ಎಲ್ಲೋ ಬೋರ್ಡ್ ಸರ್. ಇದು ಬಂದು ನಿಮ್ಗೆ 1 ಲಕ್ಷ ಕೊಟ್ಬಿಡ್ತೀನಿ ಸರ್. 1 ಲಕ್ಷ. ಹೌದು ಸರ್. ಓಕೆ ಸರ್. 70,000 ಕೊಟ್ಬಿಡೋಣ ಸರ್. ಸ್ಪಾರ್ಕ್ ಸರ್ ಡೀಟೇಲ್ಸ್ 2009 ಮಾಡಲ್ ಸಿಂಗಲ್ ಸೆಕೆಂಡ್ ಓನರ್ ನಿಮ್ಗೆ ಬರೀ 70,000 ಕೊಡ್ತೀನಿ. ಬರೀ 70,000. ಹೌದು.